ಒಂದು 200 ಆಗ್ಬೋದು ಇದು. 1 ಎಕರೆ ನಮ್ಮ ಊರಾಗ ಎಲ್ಲ ಹೋಗ್ರಿ 200 250 100 ಯಾರು ಬೆಳೆದಿಲ್ಲ. 150ಲಿಂದ ಮೇಕೆ ಎಕರೆಗೆ ಕಡಿಮೆ ಅಂದ್ರೆ ನಮ್ಗೆ ಇವಾಗ ನಮ್ ಲೆಕ್ಕದಾಗೆ 200 ಕಟ್ಕೊಂಡಿದ್ವಿ. 200ಕ್ಕೂ ಜಾಸ್ತಿ ಆಗ್ಬೋದು. 200 ಅಂದ್ಬಿಡ್ರಿ. ಕಟ್ಟಿದ್ರೆ ನೋಡ್ಬೇಕಾಗಿತ್ತು. ಅದು ಇದು ಕಲ್ತ್ಕೊಂಡ್ರೆ ಕನಿಷ್ಠ ಅಂದ್ರೆ ಒಂದು 6-7 ಲಕ್ಷ ಮನೆಗೆ ಬರೋದು. ಯಜಮಾನ್ರೆ ನಮಸ್ತೆ, ನಿಮ್ಮ ಹೆಸರು ಮತ್ತೆ ಊರಿನ ಪರಿಚಯ ಮಾಡ್ಕೊಳ್ರಿ. ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ. ನಮ್ಮ ಹೆಸರು ಅವಳೇನಹಳ್ಳಿ ನಮ್ದು. ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಎಷ್ಟು ಎಕರೆ ಇದು? ಇದು 2 ಎಕರೆ. 1 ಎಕರೆ ಕಿತ್ತಿರೋದು, 1 ಎಕರೆ ಇನ್ನೂ ಇರೋದು. ಈಗ ಅಲ್ಲಿಂದ ಏನ್ ಹಿಂಗ್ ಕಿತ್ಕೊಂಡ್ ಬರ್ತಾ ಇದ್ದೀರಾ? ಇಲ್ಲಿ ಕಿತ್ತಿಲ್ಲಲ್ಲ, ಸೀದಾ ಇಲ್ಲವರೆಗೂ 1 ಎಕರೆ? ಇಲ್ಲವರೆಗೆ 1 ಎಕರೆ. ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರಿ? ನಾವ ಅಂದ್ರೆ ನೆನಪಿಲ್ಲ ನನಗೆ, ಆಕ್ಸಿಡೆಂಟ್ ಆಗಿ ಅಂದ್ರೆ ಇಲ್ಲಿಗೆ 4 ತಿಂಗಳಾಗೈತೆ ನೋಡ್ರಿ. ಈಗ 4ನೇ ತಿಂಗಳು? ಇದು 4ನೇ ತಿಂಗಳು ಕೇಳಿಸಿರೋದು. ಬೇಡ 4 ತಿಂಗಳ ಮೇಲೆ ಒಂದು 20 ದಿವಸ ಜಾಸ್ತಿ ಅನ್ಕೊಂಬಿಡ್ರಿ. ಸ್ವಲ್ಪ ಲೇಟ್ ಆಯ್ತಲ್ಲ, ನೀರು ಚೆನ್ನಾಗಿ ಬಿಟ್ಟಿರೋದಕ್ಕೆ ಇನ್ನು ಬಾಳಿಲ್ಲ. ನೀರು ಮಸ್ತ್ ಇದೆ. 1 ಎಕರೆ ಅಂದ್ರಲ್ಲ, ಎಷ್ಟು ಕೆಜಿ ಹಾಕಿದ್ರಿ? ಇದು 4 ಕೆಜಿ. 4 ಕೆಜಿ ಬೀಜ ಹಾಕಿದ್ರಿ? 4 ಕೆಜಿ ಬೀಜನ ಯಾವ ತರ ಹಿಂಗೆ ಚೆಲ್ಲಿಸಿ? ನಾನೇ ಚೆಲ್ಲಿರೋದು. ಚೆಲ್ಲಿ ಕುಂಟೆ ಹೊಡಿಸಿದ್ರಿ? ಚೆಲ್ಲಿ ಕುಂಟೆ ಹೊಡೆದಿರೋದು. ಇದು ಎಲ್ಲ ಯಾವ ತರ ನೀರಿಂದೆಲ್ಲ ಯಾವ ತರ ಮಾಡಿದ್ರಿ? ಅಲ್ಲಿ ಐತಲ್ಲ ಡ್ರಿಪ್, ಅಲ್ಲಿ ಲೈನ್ ಐತಲ್ಲ, ಲೈನ್ ಐತೆ. ಅದೇ ಹಿಡ್ಕೊಂಬನದ್ನ ಇರ್ಲಿ ಬಿಡ್ರಿ. ಇದು ರೈನ್ ಟ್ಯೂಬ್ ಇಂದ ನೀರು? ಬೋರ್ ಎಷ್ಟಿದಾವೆ? ಬೋರ್ ಇಲ್ಲಿ ಇವಾಗ ಸದ್ಯಕ್ಕೆ 1 ನಡೀತೈತಿ. ಇಲ್ಲಿ 5 ಅದಾವ ಬೋರ್. 5 ಬೋರ್ ಈ ಹೊಲಕ್ಕೆ 1? ಈ ಹೊಲಕ್ಕನೆ ಬಿಟ್ಟು 5 ಬೋರ್ ಅದಾವ. ಇದಕ್ಕೆ ರೋಗ ಎಲ್ಲ? ರೋಗ ಗೀಗ ಏನಿಲ್ಲ. ಏನಿಲ್ಲ, ರೋಗನೇ ಕೇಳ್ಬೇಡ. ಬಿತ್ತಿ ಕುಂಟೆ ಹೊಡಿಸಿ ಬೀಜ ಚೆಲ್ಲಾದ್ಮೇಲೆ ನೀರ್ ಕಟ್ಟಿದ್ರಿ, ಗೊಬ್ಬರ ಹಾಕಿ. ಅದಾದ್ಮೇಲೆ ಮತ್ತೆ ನನ್ನ ಗೊಬ್ಬರ ಹಾಕಿದ್ರೆ? ಗೊಬ್ಬರ ಹಾಕಿದ್ವಿ. ಹೌದಾ? ಎಷ್ಟು ದಿನ ಆದ್ಮೇಲೆ ಹಾಕಿದ್ರಿ? ಒಂದು 20 ದಿವಸ ಆದ್ಮೇಲೆ ಗೊಬ್ಬರ ಹಾಕಿದ್ವಿ. 20 ದಿನ ಆದ್ಮೇಲೆ ಮತ್ತೆ ಗೊಬ್ಬರ ಹಾಕಿದ್ವಿ. ಯಾವ್ದು ಹಾಕಿದ್ರಿ? 10-26 DAP? ಫಸ್ಟ್ ವೀರ್ಯ ಹಾಕಿ, ಆಮೇಲೆ 10-26, 19-19, ಆಮೇಲೆ ಪೊಟ್ಯಾಶ್ ಸೈಜ್ ಬರ್ಲಿ ಅಂತ. ಈ ರೈತಲ್ಲಿ ನೀರು ಎಲ್ಲ ಚೆನ್ನಾಗಿ ಹೋಗ್ತಾವ? ಚೆನ್ನಾಗಿ ಹೋಗ್ತಾವ. ಇಲ್ಲೇ ನೋಡ್ರಿ, ನೀರ್ ನೋಡಿ. ಈಗ ನೀರುಳ್ಳಿ ನೋಡ್ರಿ ನೋಡಿ ಸೈಜ್ ಹೆಂಗಿದೆ. ಸೇಬಣ್ಣನ ಸೈಜ್ ಇದ್ದಂಗಿದೆ. ಯಜಮಾನ್ರೆ, ಇವು ಗಿಡ ಎಲ್ಲ ದೊಡ್ಡವಾಗ್ತಿದ್ದಂಗ್ಲೆ ಸ್ವಲ್ಪ ಬೇರೆ ಪಕ್ಕದ ಗಿಡಗಳಿಗೆಲ್ಲ ನೀರ್ ತಗಲುತ್ತಾ ಇದರಿಂದ? ರೈನ್ ಟ್ಯೂಬ್ ಇಂದ ತಗಲುತ್ತಲ್ಲ? ಅಂದ್ರೆ ಜಾಸ್ತಿ ಇರಬಾರ್ದು. ಒಂದು ಇವಾಗ ನಾವು 6 ಅಡಿ ಲೆಕ್ಕಕ್ಕೆ ಹಾಕಿದ್ವಿ, 4 ಅಡಿ ಲೆಕ್ಕಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ತಗಲ್ತದೆ. 4 ಈಗ ನೀವು ಹಾಕಿರೋದು 6 ಅಡಿ? 4 ಅಡಿ ಹಾಕಿದ್ರೆ 8 ಅಡಿ ಹೇಳಿದ್ರು ಅಂಗಡಿಯವರು. ಅದ್ ತಗೊಂಡ್ ಹೋದ್ ಬಳಕ ಬೇಡ 6 ಅಡಿ ಹಾಕಲಿ ಅಂತ ಮಗ್ಗೆ ಹೇಳಿದೆ ನಾನು. ಇನ್ನು 4 ಅಡಿ ಹಾಕಿದ್ರೆ ಇನ್ನೂ ಸಫಿಶಿಯಂಟ್ ಆಗಿ ಆಗ್ತಿತ್ತು. ಇನ್ನೂ ಚೆನ್ನಾಗದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗೋದು. ಬೀಜ ಯಾವ ಇವು ತಳಿ? ಇವು ತಳಿ ಗೊತ್ತಿಲ್ಲ ಕಣ್ರಿ. ಮಗ ತಂದು ನನಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಮಗ ತಂದಿರೋದು ಇದು ಹೊಸ ಬೀಜ. ಈ ವರ್ಷ ನಾವ್ ಹಾಕಿರೋದು. ಅದೇನು ಕರೆಕ್ಟ್ ಹಾಕ್ಬಿಟ್ಟಿದ್ವಿ. ಅದ್ ನೋಡ್ರಿ ಹೆಂಗಿದೆ. ಅದನ್ನು ಇದು ಇದಕ್ಕಿಂತ ಸೂಪರ್ ಆಗಿದೆ. ಇದು ಬಾರಿ ಇದೆಲ್ಲ ವೈಟ್ ಕಾಣಿಸ್ತಿದೆಯಲ್ಲ, ಅರಿಶಿನ ಬಣ್ಣ. ಇದೆಲ್ಲ ಏನು ರೋಗನಾ ಅಥವಾ ರೋಗ ಅಲ್ಲ. ಅದು ಗೆಡ್ಡೆ ಬಂದಿರೋದು. ಅದು ಗೆಡ್ಡೆ ಬಂದಿರೋದು ದಿನ ತುಂಬ ಅದು ಇಷ್ಟೊತ್ತು ಕೇಳ್ಬೇಕಾಗಿತ್ತು. ಈ ದಿಂಡು ಸತ್ತಿಲ್ಲಲ್ಲ, ನೀವು ನೀರ್ ಬಿಟ್ಟಿರೋದ್ರಿಂದ ಅದು ದಿಂಡು ಸತ್ತಿಲ್ಲ. ಸರಿ. ಅದಕ್ಕೆ ನಾವ್ ಅದೇನ್ ಮಾಡ್ತಾ ಇದೀವಿ. ಕಳೆ ಎಲ್ಲ ಎಷ್ಟಾಗಿತ್ತು? ಕಳೆ ತೆಗ್ಸಿಲ್ಲ ನಾವು. ಕಳೆ ಒಂದೇ ಒಂದ್ ಟೈಮ್ ತೆಗ್ಸಿದ್ವಿ. 1-2 ನಾள் ಇಟ್ಟಿದ್ವಿ ಅಷ್ಟೇ. ನಾವು ಕಳೆ ತೆಗ್ಸಿಲ್ಲ. ನಮ್ಮನ್ನ ಹುಲ್ ಮಾಡ್ಕೊಂಡ್ ಕಳೆ ತೆಗ್ಸಿಲ್ಲ ಅಂತಂದ್ರೆ ಇದಕ್ಕಿನ ಹಿಂದಿನ ಬೆಳೆ ಏನ್ ಹಾಕಿದ್ರಿ? ಇದಕ್ಕಿಲ್ಲ, ಮುಂದಿನ ಬೆಳೆ ಅನ್ರಿ. ಮುಂಗಾರಿ ಬೆಳೆ ಮೆಕ್ಕೆಜೋಳ ಹಾಕಿದ್ವಿ. 110 ಪ್ಯಾಕೆಟ್ ಆಗಿತ್ತು. 110 ಪ್ಯಾಕೆಟ್ 1 ಎಕರೆಗೆ? ಇಷ್ಟಕ್ಕೆ 1 ಎಕರೆಗೆ? 1 ಎಕರೆಗೆ ಅಲ್ಲ, 2 ಎಕರೆಗೆ. ಅದ್ರಾಗ 1.5 ಎಕರೆ ಹಾಕಿದ್ವಿ.